ನೋಡಿ, ಅಲ್ಲಿ ಇಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು A1 ಆಗಿದ್ದಾರೆ. ಅವ್ರ ಶ್ರೀಮತಿ ಅವರು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ. ಲೋಕಾಯುಕ್ತ ನಡೀತಾ ಇದೆ, ಇಡಿ ನಡೀತಾ ಇದೆ. ಇಡಿಯಲ್ಲಿ ಈಗಾಗಲೇ ಸುಮಾರು 900 ಫ್ಲ್ಯಾಟ್ಗಳು ಬಿನಾಮಿಗಳಂತೇಳಿ ಪ್ರೂವ್ ಆಗಿದೆ. ಮಾಧ್ಯಮಗಳಿಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಸುಮಾರು ನಾನೇನು ಸಾವಿರಾರು ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ದೀನಿ, ಅದನ್ನು ಇಡಿ ಅವರು ಬಯಲಿಗೆ ಎಳಿತಾ ಇದ್ದಾರೆ. ಹಾಗಾಗಿ ಇಡಿ ಭಾಳ ಗಂಭೀರವಾಗಿ ಮಾಡ್ತಾ ಇರೋ ಕಾರಣ ನನಗನ್ಸಿರೋ ಮಟ್ಟಿಗೆ ಲೋಕಾಯುಕ್ತ ಇಡಿದು ನೋಡಿಕೊಂಡು ಮುಂದೆ ತೀರ್ಮಾನಗಳೇನಾದರೂ ಆಗ್ಬೋದು. ಇಡಿ ಆಲ್ರೆಡಿ 900 ಫ್ಲ್ಯಾಟ್ಗಳು ಮಾಡಿದ್ದಾರೆ. ಇನ್ನು ಸಾವಿರಾರು ಫ್ಲ್ಯಾಟ್ಗಳು ಮಾಡೋದಿದೆ. ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ. ಹಾಗಾಗಿ ಆವಾಗಲೇ ಅವರು ವಿಜಯೋತ್ಸವ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಉತ್ಸವ ಮಾಡ್ತಾರೆ ಅವರು. ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಅವರು, ನಮ್ಮ ವಾಟಾಳ್ ನಾಗರಾಜ್ ಅವರು. ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಿದರೆ 1 ಕೋಟಿ ಜನ ಜೈಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. 1 ಕೋಟಿ ಜನ ಹೋಗ್ತಾರೋ, ಸಿದ್ದರಾಮಯ್ಯ ಅವರು ಒಬ್ಬರೇ ಜೈಲಿಗೆ ಹೋಗ್ತಾರೋ, ಅದನ್ನು ಮುಂದೆ ನೀವು ನೋಡ್ತೀರ ಅಷ್ಟೇ. ನೋಡಿ, ಅಲ್ಲಿ ಇಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು A1 ಆಗಿದ್ದಾರೆ. ಅವ್ರ ಶ್ರೀಮತಿ ಅವರು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ. ಲೋಕಾಯುಕ್ತ ನಡೀತಾ ಇದೆ, ಇಡಿ ನಡೀತಾ ಇದೆ. ಇಡಿಯಲ್ಲಿ ಈಗಾಗಲೇ ಸುಮಾರು 900 ಫ್ಲ್ಯಾಟ್ಗಳು ಬಿನಾಮಿಗಳಂತೇಳಿ ಪ್ರೂವ್ ಆಗಿದೆ. ಮಾಧ್ಯಮಗಳಿಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಸುಮಾರು ನಾನೇನು ಸಾವಿರಾರು ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ದೀನಿ, ಅದನ್ನು ಇಡಿ ಅವರು ಬಯಲಿಗೆ ಎಳಿತಾ ಇದ್ದಾರೆ. ಹಾಗಾಗಿ ಇಡಿ ಭಾಳ ಗಂಭೀರವಾಗಿ ಮಾಡ್ತಾ ಇರೋ ಕಾರಣ ನನಗನ್ಸಿರೋ ಮಟ್ಟಿಗೆ ಲೋಕಾಯುಕ್ತ ಇಡಿದು ನೋಡಿಕೊಂಡು ಮುಂದೆ ತೀರ್ಮಾನಗಳೇನಾದರೂ ಆಗ್ಬೋದು. ಇಡಿ ಆಲ್ರೆಡಿ 900 ಫ್ಲ್ಯಾಟ್ಗಳು ಮಾಡಿದ್ದಾರೆ. ಇನ್ನು ಸಾವಿರಾರು ಫ್ಲ್ಯಾಟ್ಗಳು ಮಾಡೋದಿದೆ. ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ. ಹಾಗಾಗಿ ಆವಾಗಲೇ ಅವರು ವಿಜಯೋತ್ಸವ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಉತ್ಸವ ಮಾಡ್ತಾರೆ ಅವರು. ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಅವರು, ನಮ್ಮ ವಾಟಾಳ್ ನಾಗರಾಜ್ ಅವರು. ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಿದರೆ 1 ಕೋಟಿ ಜನ ಜೈಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. 1 ಕೋಟಿ ಜನ ಹೋಗ್ತಾರೋ, ಸಿದ್ದರಾಮಯ್ಯ ಅವರು ಒಬ್ಬರೇ ಜೈಲಿಗೆ ಹೋಗ್ತಾರೋ, ಅದನ್ನು ಮುಂದೆ ನೀವು ನೋಡ್ತೀರ ಅಷ್ಟೇ.